ಎಲ್ಲೋ ಹೋಗಿ 15,000 20,000 ಕೆಲಸ ಮಾಡ್ತಾ ಇರ್ತೀರಾ, ಬಂದು ಇಲ್ಲಿ ಒಂದ್ಸಲಿ ವಿಸಿಟ್ ಮಾಡಿ. ಒಂದು ಲೈಫ್ ಫ್ಯೂಚರೇ ಇದೆ ಇದರಲ್ಲಿ. ನಾನು ಜಸ್ಟ್ ಲಕ್ಷಗಳು ಮಾಡೋದಕ್ಕೆ ನಾನು ಟಿಡಿ ಅಕಾಡೆಮಿಗೆ ಬಂದಿಲ್ಲ ಸರ್. ನನ್ನ ಗುರಿ ಇರೋದು ಖಂಡಿತ ನಾನು ಕೋಟಿಗಳು ಮಾಡೇ ಮಾಡ್ತೀನಿ. ಟಿಡಿ ಅಕಾಡೆಮಿ ರಿಯಲಿ ಹೆಲ್ಪ್ಫುಲ್ ಫಾರ್ ಎವ್ರಿವನ್. ಟಿಐಡಿಐ ಅಕಾಡೆಮಿಯ ಅತ್ಯುತ್ತಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ತರಬೇತಿಗಾಗಿ ಈ ನಂಬರ್ಸ್ಗೆ ಕಾಲ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಕೈಮೀರಿ ಹೋಗ್ತಾ ಇದೆ. ದಿನ ಕಳೆದಂತೆ ಉಗ್ರ ಜಂತುಗಳು ತಮ್ಮ ಆರ್ಭಟವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಅಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದಾಗ್ಲಿಂದಲೂ ಕೂಡ ವಿಪರೀತಕ್ಕೆ ಹೋಗ್ತಾ ಇದೆ. ಇದೀಗ ಜಮ್ಮುನ ದೊಡಾದಲ್ಲಿ ದಾಳಿ ಮಾಡಿರೋ ಕಾಶ್ಮೀರಿ ಟೈಗರ್ಸ್ ಉಗ್ರ ಕ್ರಿಮಿಕೂಟ ದಾಳಿ ನಂತರ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದೆ. ಇವತ್ತಿನ ಸುತ್ತು ಜಗತ್ತಲ್ಲೂ ಕೂಡ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ. ದಾಳಿ ವೇಳೆ ಉಗ್ರರು ಬಾಡಿ ಕ್ಯಾಮ್ ಧರಿಸಿದ್ರು ಅಂತ. ಈಗ ಆ ಕ್ಯಾಮೆರಾದಲ್ಲಿ ಸೆರೆಯಾದ ಭಯಾನಕ ದೃಶ್ಯಗಳನ್ನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಉಗ್ರಗಾಮಿಗಳು ಹಿಂಸಾಚಾರದ ಪರಾಕಾಷ್ಠೆಯನ್ನ ತೋರಿಸಿದ್ದಾರೆ. ಹುತಾತ್ಮರಾದ ಭಾರತೀಯ ಸೈನಿಕರೊಬ್ಬರ ದೇಹವನ್ನ ಹಿಡ್ಕೊಂಡು ಅದರಲ್ಲಿ ಹೇಳಲಿಕ್ಕಾಗಲ್ಲ ಅಂತಹ ಕೃತ್ಯಗಳನ್ನೆಲ್ಲ ಮಾಡಿ ಹಿಂಸೆಯ ಪರಾಕಾಷ್ಠೆಯನ್ನು ತೋರಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಉಳಿದ 3 ಭಾರತೀಯ ಯೋಧರಿಗೂ ಹಿಂಗೆ ಮಾಡಿದೀವಿ ಅಂತ ಬೊಗಳಿದ್ದಾರೆ. ಭಾರತೀಯ ಯೋಧರು ಮಾಡಿದ ಎನ್ಕೌಂಟರ್ ಒಂದರಲ್ಲಿ ಉಗ್ರನೊಬ್ಬನ ದೇಹವನ್ನ ಎಳ್ಕೊಂಡು ಹೋಗಿದ್ರು, ಅದಕ್ಕೆ ಪ್ರತಿಕಾರ ಇದು ಅಂತ ಅರ್ಚಿದ್ದಾರೆ. ಅಂದಹಾಗೆ ಆರಂಭದಲ್ಲಿ ದೊಡದಲ್ಲಿನ ಘಟನೆಯನ್ನ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸೇನೆಯ ಜಂಟಿ ಕಾರ್ಯಾಚರಣೆ ವೇಳೆ ನಡೆದ ಗುಂಡಿನ ಚಕಮಕಿ ಅಂತ ಹೇಳಲಾಗಿತ್ತು. ಆದರೆ ಈಗ ಅದು ಕೂಡ ಉಗ್ರ ದಾಳಿಯಾಗಿತ್ತು ಅಂತ ಗೊತ್ತಾಗಿದೆ. ಉಗ್ರಗಾಮಿಗಳು ರಿಲೀಸ್ ಮಾಡಿರೋ ವಿಡಿಯೋದಿಂದ ಇದು ಮತ್ತಷ್ಟು ಸ್ಪಷ್ಟವಾಗಿದೆ. ಉಗ್ರರು ಈ ವೇಳೆ ಸೇನೆಯ ಶಸ್ತ್ರಾಸ್ತ್ರಗಳನ್ನ ಕೂಡ ಕದ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಕೆರಾನ್ ಸೆಕ್ಟರ್ನ ಎಲ್ಒಸಿ ಬಳಿ ಭದ್ರತಾ ಪಡೆಗಳು ಒಳನುಸುಳೋಕೆ ಪ್ರಯತ್ನ ಪಡ್ತಾ ಇದ್ದ 2 ಭಯೋತ್ಪಾದಕರನ್ನ ಹತ್ಯೆ ಮಾಡಿದ್ದಾರೆ. ಆದರೆ ಅವರ ಮೃತದೇಹಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ ಅಂತ ಭಾರತದ ಅಧಿಕಾರಿಗಳು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ನಟ ದರ್ಶನ್ಗೆ ಸದ್ಯಕ್ಕಂತೂ ಜಾಮೀನು ಸಿಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಈಗ ಮತ್ತೆ ಅವರ ನ್ಯಾಯಾಂಗ ಬಂಧನವನ್ನು 14 ದಿನಗಳ ಕಾಲ ವಿಸ್ತರಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ದರ್ಶನ್, ಪವಿತ್ರ ಗೌಡ ಹಾಗೂ ಇನ್ನುಳಿದ ಆರೋಪಿಗಳು ಹಾಜರಾಗಿದ್ರು. ಎಲ್ರಿಗೂ ಆಗಸ್ಟ್ 1 ತನಕ ನ್ಯಾಯಾಂಗ ಬಂಧನ ಮುಂದುವರಿಯುತ್ತೆ. ಕಳೆದ ಕೆಲ ದಿನಗಳಿಂದ ರಾಜ್ಯದ ಹಲವು ಕಡೆ ಭಾರೀ ಮಳೆಯಾಗ್ತಾ ಇದೆ. ಇದೀಗ ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗ್ತಾ ಇದೆ. ಪರಿಣಾಮ ಅಲ್ಲಿನ ಜನರಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಇನ್ನು ಅಲ್ಲಿನ ಬಗಂಡೇಶ್ವರ ದೇಗುಲದ ಅಂಗಳಕ್ಕೆ ನೀರು ನುಗ್ಗಿದ್ದು ಅಲ್ಲಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ಕುಶಾಲ್ ನಗರದ ನದಿ ಪಾತ್ರದಲ್ಲಿರೋ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಬೆಂಗಳೂರಿನ 15ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳ ಬಾಗಿಲು ಹಾಕಲಾಗಿದೆ. 2013ರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇಂದಿರಾ ಕ್ಯಾಂಟೀನ್ ಕಾಂಗ್ರೆಸ್ ಸರ್ಕಾರದ ಸಿದ್ದು ಸರ್ಕಾರದ ಮಹತ್ವದ ಯೋಜನೆಯಾಗಿತ್ತು. ಆದರೆ ಈಗ ಅವರದೇ ಸರ್ಕಾರ ಅಧಿಕಾರದಲ್ಲಿರುವಾಗಲೇ ಇಂದಿರಾ ಕ್ಯಾಂಟೀನ್ನಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಕೆಲವೊಂದು ಕ್ಯಾಂಟೀನ್ಗಳನ್ನ ಬಂದ್ ಮಾಡಲಾಗಿದೆ. ಆ ಬಂದ್ ಆಗಿರೋ ಕ್ಯಾಂಟೀನ್ಗಳ ಸಂಖ್ಯೆ ಈಗ 15ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರೋ ಜಿಟಿ ಮಾಲ್ನಲ್ಲಿ ಸಿನಿಮಾ ನೋಡೋಕೆ ಪಂಚೆ ಹಾಕೊಂಡು ಬಂದ ಅಜ್ಜನಿಗೆ ಒಳಗೆ ಪ್ರವೇಶ ಕೊಡದೆ ಅಪಮಾನ ಮಾಡಲಾಗಿತ್ತು. ಇದೀಗ ಮಾಲ್ಗೆ ತಕ್ಕ ಪಾಠ ಕಲಿಸೋಕೆ ರಾಜ್ಯ ಸರ್ಕಾರ 7 ದಿನಗಳ ಕಾಲ ಜಿಟಿ ಮಾಲ್ ಮುಚ್ಚೋಕೆ ಆದೇಶ ಕೊಟ್ಟಿದೆ. ಅಂದಹಾಗೆ ತನಗಾದ ಅಪಮಾನದ ಬಗ್ಗೆ ರೈತ ಅಸಮಾಧಾನ ಹೊರಹಾಕಿದ್ರು. ಈ ವಿಚಾರ ಸದನದಲ್ಲೂ ಚರ್ಚೆಯಾಗಿತ್ತು. ಈ ವೇಳೆ ಮಾಲ್ ಮುಚ್ಚೋಕೆ ನಿರ್ಧಾರವನ್ನ ಮಾಡಿ ಆದೇಶವನ್ನ ಅವರಿಗೆ ಹೊರಡಿಸಲಾಗಿದೆ. ಮಾಲ್ನವ್ರು ಹೇಳಿದ್ರು, ನಮ್ಮಲ್ಲಿ ಆ ಪಾಲಿಸಿನೇ ಇಲ್ಲ, ನಾವು ಕೂಡ ಹಬ್ಬಕ್ಕೆಲ್ಲ ಪಂಚೆ ಹಾಕೊಂಡ್ಬರ್ತೀವಿ. ಹೊಸ ಸೆಕ್ಯೂರಿಟಿ ಬಂದಿದ್ದ, ಅವನಿಗೆ ಗೊತ್ತಿಲ್ಲ, ಪಂಚೆ ಬಗ್ಗೆನೇ ಅವನಿಗೆ ಐಡಿಯಾ ಇಲ್ಲ, ಅವನು ಮಾಡಿರೋ ಎಡವಟ್ಟು, ಆತನನ್ನ ಜಾಬ್ನಿಂದ ತೆಗೆದು ಹಾಕಿದೀವಿ ಅಂತ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಆದ್ರೂ ಕೂಡ ಸರ್ಕಾರ ಇದೇ ರೀತಿ ಆಗಬಾರದು, ಎಲ್ರಿಗೂ ಪಾಠ ಆಗಬೇಕು ಅಂತ 1 ವಾರ ಮುಚ್ಚಿ ಬಾಗಿಲು ಹಾಕಿ ನಿಮಗೆ ಬುದ್ಧಿ ಬರುತ್ತೆ ಅಂತ ಆದೇಶ ಹೊರಡಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಸಂಬಂಧ ಕಾಂಗ್ರೆಸ್ ಮಾಜಿ ಸಚಿವ ನಾಗೇಂದ್ರರನ್ನ ಮತ್ತೆ 5 ದಿನಗಳ ಇಡಿ ಕಸ್ಟಡಿಗೆ ಕೊಡಲಾಗಿದೆ. 82ನೇ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಆದೇಶ ನೀಡಿದೆ. ಇನ್ನು ಮೂಡಾ ಹಗರಣ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಹಾಗೂ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ದುರ್ಬಳಕೆ ವಿರೋಧಿಸಿ ಇದೀಗ ಬಿಜೆಪಿ ಎಸ್ಟಿ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಬಿಜೆಪಿಯ ಪ್ರಮುಖ ನಾಯಕರು ಹಾಗೂ ಸಾವಿರಾರು ಕಾರ್ಯಕರ್ತರು ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕೆ ಹೋದ ಬಿಜೆಪಿ ನಾಯಕರ
ನಾಯಕರನ್ನ ಪೊಲೀಸರು ಬ್ಲಾಕ್ ಮಾಡಿದ್ದಾರೆ. ವಿಜಯೇಂದ್ರ ಸೇರಿದಂತೆ ಇತರ ಬಿಜೆಪಿ ನಾಯಕರನ್ನ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಆ ಟೈಮ್ನಲ್ಲಿ ವಶಕ್ಕೆ ಪಡ್ಕೊಂಡಿದ್ರು. ನೆರೆ ರಾಜ್ಯ ತಮಿಳುನಾಡಲ್ಲಿ ಮತ್ತೊಂದು ಬೆಳವಣಿಗೆಯಾಗ್ತಾ ಇದೆ. ತಮಿಳುನಾಡು ಯುವಜನ ಮತ್ತು ಕ್ರೀಡಾ ಸಚಿವ ಸ್ಟಾಲಿನ್ ಮಗ ಉದಯನಿಧಿಯನ್ನೀಗ ಡಿಸಿಎಂ ಮಾಡೋದಾಗಿ ವರದಿಯಾಗ್ತಾ ಇದೆ. ತಂದೆ ಮೇಲಿನ ಭಾರವನ್ನ ಕಮ್ಮಿ ಮಾಡೋದರ ಭಾಗವಾಗಿ ಈ ಕಾರ್ಯಕ್ರಮ ಅಂತೆ. ಆಗಸ್ಟ್ 22ರ ಒಳಗೆ ಈ ಪಟ್ಟಾಭಿಷೇಕ ನಡೆಯಬಹುದು ಅಂತ ಹೇಳಲಾಗ್ತಿದೆ. ಈ ಹಿಂದೆ ಸ್ಟಾಲಿನ್ರ ಪಟ್ಟಕ್ಕೆ ತರುವಾಗ ಕೂಡ ಇದೇ ಶಿಷ್ಟಾಚಾರವನ್ನ ಪಾಲಿಸಲಾಗಿತ್ತು. ವಂಶವಾದಿಗಳು, ಡೈನಾಸ್ಟ್ಗಳು 2009ರ ಲೋಕಸಭಾ ಎಲೆಕ್ಷನ್ ಬಳಿಕ ಸ್ಟಾಲಿನ್ ಡಿಸಿಎಂ ಆಗಿದ್ರು. ಈಗ ಅವರ ಸುಪುತ್ರ ಕೂಡ ತಮಿಳುನಾಡಿನ ಉಪಮುಖ್ಯಮಂತ್ರಿ ಆಗ್ತಾರೆ. ಈ ಮೂಲಕ ಡಿಎಂಕೆಯ ಕುಟುಂಬ ರಾಜಕಾರಣದ ಪರಾಕಾಷ್ಠೆಗೆ ಹೋಗ್ತಾ ಇದೆ ಅವರ ಈ ಡೈನಾಸ್ಟಿಕ್ ಪಾಲಿಟಿಕ್ಸ್. ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ಟ್ರೈನ್ ಒಂದು ಹಳಿ ತಪ್ಪಿ ದೊಡ್ಡ ದುರಂತ ಉಂಟಾಗಿದೆ. ಚಂಡೀಗಢ ದಿಬ್ರು ಎಕ್ಸ್ಪ್ರೆಸ್ ಟ್ರೈನ್ ಒಟ್ಟು 18 ಕೋಚ್ಗಳು ಹಳಿ ತಪ್ಪಿದ ಪರಿಣಾಮ ಕನಿಷ್ಠ 4 ಪ್ರಯಾಣಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದು 20 ಮಂದಿ ಗಾಯಗೊಂಡಿದ್ದಾರೆ. ಈ ಟ್ರೈನ್ ಅಸ್ಸಾಂನ ದಿಬ್ರುನಿಂದ ಚಂಡೀಗಢಕ್ಕೆ ಸಾಗ್ತಾ ಇತ್ತು. ಒಟ್ಟು 18 ಕೋಚ್ಗಳ ಪೈಕಿ ಎಸಿ ಕಂಪಾರ್ಟ್ಮೆಂಟ್ನ 4 ಕೋಚ್ಗಳು ಸೇರಿ 8 ಕೋಚ್ಗಳು ಅಲ್ಲಿನ ಜುಲಾಹಿ ರೈಲ್ವೆ ಸ್ಟೇಷನ್ ರೀಚ್ ಆಗೋಕ್ಕೂ ಮುಂಚೆನೆ ಹಳಿ ತಪ್ಪಿದ್ದು ಅಂತ ಹೇಳಲಾಗಿದೆ. ಈ ಘಟನೆಯಿಂದಾಗಿ ಈ ಮಾರ್ಗದಲ್ಲಿ ಸಾಗುವ ಹಲವು ಟ್ರೈನ್ಗಳನ್ನು ಬೇರೆ ಮಾರ್ಗಕ್ಕೆ ಡೈವರ್ಟ್ ಮಾಡಬೇಕಾಗಿ ಬಂತು ಅಂತ ಕೂಡ ಅಧಿಕಾರಿಗಳು, ಈಶಾನ್ಯ ರೈಲ್ವೆ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೆಸೋಕೆ ರಕ್ಷಣಾ ತಂಡವನ್ನು ಘಟನಾ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. 40 ಸದಸ್ಯರ ಮೆಡಿಕಲ್ ಟೀಮ್ ಹಾಗೂ 15 ಆಂಬ್ಯುಲೆನ್ಸ್ ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ಮಾಡಿವೆ. ಉತ್ತರ ಭಾರತದ ಕೆಲ ರಾಜ್ಯಗಳಲ್ಲಿ ಆಚರಿಸಲಾಗುವ ಕನ್ವರ್ ಯಾತ್ರೆ ಸಂಬಂಧ ಇದೀಗ ಉತ್ತರ ಪ್ರದೇಶದಲ್ಲಿ ವಿವಾದ ಸೃಷ್ಟಿಯಾಗಿದೆ. ಕನ್ವರ್ ಯಾತ್ರೆ ವೇಳೆ ಭಕ್ತಾದಿಗಳು ಪಾದಯಾತ್ರೆ ಕೈಗೊಳ್ಳೋ 240 ಕಿಲೋಮೀಟರ್ ಹಾದಿಯಲ್ಲಿ ನಾನಾ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುವ ಸ್ಟಾಲ್ಗಳನ್ನು ಇಡಲಾಗುತ್ತೆ. ಹಾದಿಯಲ್ಲಿ ಸಾಗೋ ಭಕ್ತಾದಿಗಳು ಇಲ್ಲಿನ ಸ್ಟಾಲ್ಗಳಿಂದ ತಿಂಡಿ ತಿನಿಸುಗಳನ್ನು ಖರೀದಿ ಮಾಡಿ ತಿಂತಾರೆ. ಆದರೆ ಈಗ ಆಯಾ ಸ್ಟಾಲ್ಗಳ ಓನರ್ ಮತ್ತು ಸಿಬ್ಬಂದಿಗಳ ಹೆಸರನ್ನ ದೊಡ್ಡದಾಗಿ ಸ್ಟಾಲ್ಗಳ ಮುಂದೆ ಪ್ರದರ್ಶನ ಮಾಡೋಕೆ ಮುಜಫರ್ ನಗರದ ಪೊಲೀಸರು ಆದೇಶ ಕೊಟ್ಟಿದ್ದಾರೆ. ಪೊಲೀಸರ ಈ ಆದೇಶಕ್ಕೆ ಈಗ ವಿಪಕ್ಷಗಳಿಂದ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಮುಸ್ಲಿಂ ಸಮುದಾಯವನ್ನ ಹೈಲೈಟ್ ಮಾಡೋಕೆ, ಮುಸ್ಲಿಂ ವ್ಯಾಪಾರಿಗಳು ಯಾರಿರ್ತಾರೆ ಅಂತ ಗೊತ್ತಾಗ್ಲಿ ಜನಕ್ಕೆ ಅನ್ನೋದನ್ನ ಮಾಡೋಕೆ ಈ ರೀತಿ ಆದೇಶ ಕೊಡಲಾಗಿದೆ ಅಂತ ಟೀಕೆ ಮಾಡಲಾಗ್ತಿದೆ. ಇದಕ್ಕೆ ಕಾಂಗ್ರೆಸ್ನ ವಕ್ತಾರ ಪವನ್ ಖೇರಾ ರಿಯಾಕ್ಟ್ ಮಾಡಿ ಇಂತಹ ಧರ್ಮಾಂಧತೆ ವಿರುದ್ಧ ಕೇವಲ ರಾಜಕೀಯ ಪಕ್ಷಗಳು ಮಾತ್ರವಲ್ಲದೆ ಸರಿಯಾಗಿ ಯೋಚನೆ ಮಾಡೋ ಪ್ರತಿಯೊಬ್ಬರೂ ಧ್ವನಿ ಎತ್ತಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಂದಹಾಗೆ ಈ ಕನ್ವರ್ ಯಾತ್ರೆ ಉತ್ತರ ಭಾರತದಲ್ಲಿ ನಡೆಯುವ ಪ್ರಸಿದ್ಧ ಯಾತ್ರೆ. ಹಿಂದೂ ಧರ್ಮದಲ್ಲಿ ಬರೋ ಸಮುದ್ರ ಮಂಥನವನ್ನ ಆಧಾರವಾಗಿ ಇಟ್ಕೊಂಡು ಇದನ್ನು ಆಚರಿಸಲಾಗುತ್ತೆ. ಇದರಲ್ಲಿ ಭಕ್ತಾದಿಗಳು ಗಂಗೆ ನೀರನ್ನ ಪಾತ್ರೆಗಳಲ್ಲಿ ಹೊತ್ತು ಕಾಲ್ನಡಿಗೆಯಲ್ಲೇ ಶಿವನ ದೇಗುಲಕ್ಕೆ ಬಂದು ಅದನ್ನ ಸಮರ್ಪಿಸ್ತಾರೆ. ಫೇಕ್ ಐಎಎಸ್ ಪೂಜಾ ಖೇಡ್ಕರ್ ತಾಯಿ ಮನೋರಮಾ ಖೇಡ್ಕರ್ ಅನ್ನ ಇದೀಗ ಪುಣೆಯ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ರೈತರಿಗೆ ಪಿಸ್ತೂಲ್ ತೋರಿಸಿ ಧಮಕಿ ಹಾಕಿ ಗಲಭೆ ಸೃಷ್ಟಿಸಿ ಶಸ್ತ್ರಾಸ್ತ್ರಗಳ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿರೋ ಪ್ರಕರಣದಲ್ಲಿ ಮನೋರಮಾರನ್ನ ವಶಕ್ಕೆ ಪಡೆಯಲಾಗಿದೆ. ಆದರೆ ಈ ಸಂಬಂಧ ಪೂಜಾಳ ತಂದೆ ದಿಲೀಪ್ ಖೇಡ್ಕರ್ ಈಗ ತಲೆಮರೆಸಿಕೊಂಡಿದ್ದಾರೆ, ಕದ್ಕೂತ್ಕೊಂಡಿದ್ದಾರೆಲ್ಲ ಹೋಗಿ. ಪೊಲೀಸರು ಅವರ ಹುಡುಕಾಟದಲ್ಲಿದ್ದಾರೆ ಅಂತ ಪುಣೆಯ ಎಸ್ಪಿ ಪಂಕಜ್ ದೇಶ್ಮುಖ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಪಕ್ಷಗಳು ಅಂದ್ರೆ ಕೇವಲ ವಿರೋಧ ಮಾಡೋದು ಅನ್ನೋ ಭಾರತದ ರಾಜಕಾರಣದಲ್ಲಿ ನವೀನ್ ಪಟ್ನಾಯಕ್ ಅವರ ಬಿಜೆಡಿ ಒಂದು ಸಕಾರಾತ್ಮಕ ಹೆಜ್ಜೆಯನ್ನು ಇಟ್ಟಿದೆ. ಬ್ರಿಟನ್ ಮಾದರಿಯಲ್ಲಿ ತಾನೂ ಕೂಡ ಶ್ಯಾಡೋ ಗವರ್ಮೆಂಟ್ ರಚಿಸಿದೆ. ಅಂದ್ರೆ ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ಇಂಪ್ಲಿಮೆಂಟ್ ಮಾಡೋ ಪಾಲಿಸಿಗಳು ಮತ್ತು ಕಾರ್ಯಕ್ರಮಗಳನ್ನು ಮಾನಿಟರ್ ಮಾಡೋಕೆ ನವೀನ್ ಪಟ್ನಾಯಕ್ ತಮ್ಮ 50 ಶಾಸಕರುಗಳಿಗೆ ವಿವಿಧ ಇಲಾಖೆಗಳ ಜವಾಬ್ದಾರಿಯನ್ನ ಹಂಚಿಕೆ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯವನ್ನ ಹಂಚಿಕೆ ಮಾಡಿದ್ದಾರೆ. ಅಂದಹಾಗೆ ಜುಲೈ 22ನೇ ತಾರೀಕಿನಿಂದ ಶುರುವಾಗೋ ರಾಜ್ಯ ವಿಧಾನಸಭೆಯ ಬಜೆಟ್ ಅಧಿವೇಶನ ಹಿನ್ನೆಲೆಯಲ್ಲಿ ಬಿಜೆಡಿ ಪಾರ್ಟಿ ಒಳಗಡೆ ಈ ರೀತಿ ಅರೇಂಜ್ಮೆಂಟ್ಸ್ ಮಾಡಿಕೊಂಡಿದೆ. ಉತ್ತರ ಪ್ರದೇಶದ ಬಿಜೆಪಿ ಪಕ್ಷದ ಒಳಗೇನೆ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ ನಡುವೆ ಪೈಪೋಟಿ ಆಗ್ತಿರೋ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಈ ನಡುವೆ ಇದೀಗ ಸಮಾಜವಾದಿ ಪಾರ್ಟಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಪೋಸ್ಟ್ ಒಂದನ್ನು ಮಾಡಿ ಉತ್ತರ ಪ್ರದೇಶದ ಬಿಜೆಪಿ ಘಟಕವನ್ನ ಟೀಕಿಸಿದ್ದಾರೆ. ಪೋಸ್ಟ್ನಲ್ಲಿ ಮಾನ್ಸೂನ್ ಆಫರ್ 100 ತನ್ನಿ ಸರ್ಕಾರ ರಚಿಸಿ ಅಂತ ಹೇಳಿದ್ದಾರೆ. ಈ ಮೂಲಕ ಕೇಶವ್ ಮೌರ್ಯರಿಗೆ ಅಖಿಲೇಶ್ ಟಾಂಟ್ ಮಾಡಿದ್ದಾರೆ. ಅಂದಹಾಗೆ ಈ ಹಿಂದೆ ಟಿವಿ ಇಂಟರ್ವ್ಯೂ ಒಂದರಲ್ಲಿ ಅಖಿಲೇಶ್ ಯಾದವ್ ಮೌರ್ಯ ಸಿಎಂ ಆಗೋ ಕನಸನ್ನ ಕಂಡಿದ್ದಾರೆ. ಅದಕ್ಕೆ ಅವರು 100 ಶಾಸಕರನ್ನ ಪಡೆಯಬೇಕು, ಆಗ ಸಮಾಜವಾದಿ ಪಾರ್ಟಿ ಅವರಿಗೆ ಸಪೋರ್ಟ್ ಕೊಡುತ್ತೆ ಅಂತ ಬಿಜೆಪಿ ಸರ್ಕಾರ ಬೀಳಿಸ್ಲಿಕ್ಕೆ ಒಂದಷ್ಟು ಈ ಮೀನ್ ಹಿಡಿಯಕ್ಕೆ ಎರಾಳ ಬೆಟ್ಟಿಂಗ್ ಹಾಕ್ತಾರಲ್ಲ, ಆ ರೀತಿ ಇವರು ಹಾಕಿದ್ದಾರೆ, ಗಾಳ ಹಾಕಿದ್ದಾರೆ. ಈಗ ಅದೇ ಆಫರ್ ಅನ್ನ ಅಖಿಲೇಶ್ ಯಾದವ್ ಪುನರುಚ್ಚಾರ ಮಾಡಿ ಕೇಶವ್ ಮೌರ್ಯರಿಗೆ ಈ ರೀತಿ ಟಾಂಟ್ ಮಾಡ್ತಾ ಇದ್ದಾರೆ.
ಇತ್ತೀಚೆಗೆ ಉತ್ತರ ಪ್ರದೇಶದ ಹಾಥ್ರಸ್ನಲ್ಲಿ ನಡೆದ ಕಾಲ್ತುಳಿತ ಸಂಬಂಧ ತನ್ನಂತಾನು ದೇವ್ರ ತರ ಅಂತ ಬಿಂಬಿಸಿಕೊಳ್ಳೋ ಬೋಲೆ ಬಾಬಾ ಕಡೆಗೂ ಕೂಡ ಮಾತನಾಡಿದ್ದಾರೆ. ವಿಧಿಯಿಂದ ತಪ್ಪಿಸಿಕೊಳ್ಳೋಕೆ ಯಾರಿಂದಲೂ ಸಾಧ್ಯ ಇಲ್ಲ, ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು ಅಂತ ದುರಹಂಕಾರದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲಿ. ಏನೋ ಕಾಲ್ತುಳಿತ ಕೇವಲ ಒಂದು ದುರ್ಘಟನೆಯಲ್ಲ, ಇದರ ಹಿಂದೆ ಪಿತೂರಿ ಇದೆ. ನಮ್ಮ ಸಂಸ್ಥೆ ಕೈಗೊಳ್ಳುವ ಧಾರ್ಮಿಕ ಆಚರಣೆಗಳಿಗೆ ಕಳಂಕ ತರೋಕೆ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ. ಅಂದಹಾಗೆ ಹಾಥ್ರಸ್ ಕಾಲ್ತುಳಿತದಲ್ಲಿ ಬರೋಬ್ಬರಿ 121 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಏನು ವಾರದ 4ನೇ ಸೆಷನ್ ನಲ್ಲಿ ಭಾರತೀಯ ಷೇರುಪೇಟೆ ಲಾಭ ಮಾಡಿಕೊಂಡಿದೆ. ದಿನದ ವಹಿವಾಟಿನ ಕೊನೆಗೆ 188 ಅಂಕಗಳ ಏರಿಕೆಯೊಂದಿಗೆ ನಿಫ್ಟಿ 24,800ಕ್ಕೆ ರೀಚ್ ಆದರೆ, ಇನ್ನೊಂದು ಕಡೆ 627 ಅಂಕಗಳ ಏರಿಕೆಯೊಂದಿಗೆ ಸೆನ್ಸೆಕ್ಸ್ 81,343ಕ್ಕೆ ರೀಚ್ ಆಯಿತು. ಇನ್ಫೋಸಿಸ್, ಟಿಸಿಎಸ್, ಐಸಿಐಸಿಐ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಮಹೀಂದ್ರ ಅಂಡ್ ಮಹೀಂದ್ರ ಉತ್ತಮ ಪರ್ಫಾರ್ಮೆನ್ಸ್ ತೋರಿಸಿ ಮಾರ್ಕೆಟ್ಗೆ ಆಸರೆಯಾದವು. ಏನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಕಮ್ಮಿಯಾಗಿ $83.65 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.